ಓಕೆ, ವಿದ್ಯಾರ್ಥಿಗಳಿಗೆ ಮುಂಜಾನೆಯ ವಂದನೆಗಳನ್ನು ತಿಳಿಸ್ತಾ ಇವತ್ತಿನ ಈ ಒಂದು ತರಗತಿಗೆ ತಮ್ಮೆಲ್ಲರನ್ನು ಕೂಡ ನಾನು ಆಹ್ವಾನ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾವು ಅಧ್ಯಯನ ಮಾಡ್ತಕ್ಕಂತಹ ಮತ್ತೊಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಯುರೋಪಿನ ಇತಿಹಾಸದಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಪ್ರಮುಖ ಕ್ರಾಂತಿ ಎಂದರೆ ಅದುವೇ ರಷ್ಯಾದ ಒಂದು ಕ್ರಾಂತಿ. 1917ರ ಕಾಲಾವಧಿಯಲ್ಲಿ ಉಂಟಾಗಿರ್ತಕ್ಕಂತಹ ಈ ಒಂದು ರಷ್ಯಾದ ಮಹಾಕ್ರಾಂತಿ ಅಂತಕ್ಕಂಥದ್ದು ಇದು ಜಾರ್ ದೊರೆಗಳ ವಿರುದ್ಧ ಉಂಟಾಗಿರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಕ್ರಾಂತಿ. ಹಾಗಾದರೆ ರಷ್ಯಾದ ಒಂದು ಮಹಾಕ್ರಾಂತಿ ಅಂತಕ್ಕಂಥದ್ದು ಇದು ಮಾರ್ಕ್ಸಿಸ್ಟ್ ಚಿಂತನೆಗಳಿಂದ ಪ್ರಭಾವಿತಗೊಂಡಿರ್ತಕ್ಕಂತಹ ಒಂದು ಆರ್ಥಿಕವಾಗಿರ್ತಕ್ಕಂಥ ಒಂದು ಕ್ರಾಂತಿ ಅಂತ ಹೇಳ್ತೀವಿ. ಏನಿದ್ರು ಆರ್ಥಿಕವಾಗಿರ್ತಕ್ಕಂಥ ಒಂದು ಮಹಾಕ್ರಾಂತಿ ಅಂತಂದರೆ, ರಾಷ್ಟ್ರಕ್ಕೆ ಶಾಂತಿ, ಹಸಿದವನಿಗೆ ಅನ್ನ, ಉಳುವವನಿಗೆ ಭೂಮಿ ಪೂರೈಸುವುದೇ ಈ ಒಂದು ಕ್ರಾಂತಿಯ ಒಂದು ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿತ್ತು. ಅಂದರೆ ಸಮಾನ ಬಾಳು, ಸಮಾನ ಹಂಚಿಕೆ ಅಂತಕ್ಕಂತಹ ಒಂದು ಉದ್ದೇಶವನ್ನು ಹೊಂದಿರತಕ್ಕಂತಹ ಈ ಒಂದು ಕ್ರಾಂತಿ ಜಗತ್ತಿನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಕಮ್ಯುನಿಸ್ಟ್ ಚಿಂತನೆಗಳಿಂದ ಅಥವಾ ಕಮ್ಯುನಿಸ್ಟ್ ಸರ್ಕಾರದ ಒಂದು ಸ್ಥಾಪನೆಗೆ ಇದು ಮಾರ್ಗವನ್ನು ಮಾಡಿಕೊಟ್ಟಿತು ಅಥವಾ ಅವಕಾಶವನ್ನು ಮಾಡಿಕೊಟ್ಟಿತು ಅಥವಾ ಇದೊಂದು ದಾರಿಯನ್ನು ಉಂಟು ಮಾಡಿತು ಅಂತ ಹೇಳ್ತಾರೆ ಈ ರಷ್ಯಾದ ಒಂದು ಮಹಾಕ್ರಾಂತಿಯನ್ನು. ಈ ಕ್ರಾಂತಿ ಜಗತ್ತಿನ ವಿವಿಧ ದೇಶಗಳಲ್ಲಿ ವಿಸ್ತರಿಸಿ ಈ ರೀತಿ ಕಮ್ಯುನಿಸ್ಟ್ ಸರ್ಕಾರದ ಸ್ಥಾಪನೆಗೆ ಇದು ನಾಂದಿ ಆಯಿತು. ಅಷ್ಟೇ ಅಲ್ಲ, ಅಮೇರಿಕಾ ಮತ್ತು ಫ್ರಾನ್ಸಿನ ಕ್ರಾಂತಿಗಳು ಇಲ್ಲಿ ನಮಗೆ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂತಹ ತತ್ವಗಳನ್ನು ಎತ್ತಿ ಹಿಡಿದರೆ, ರಷ್ಯಾದ ಮಹಾಕ್ರಾಂತಿ ಅಂತಕ್ಕಂಥದ್ದು ಅದೊಂದು ಸಮಾಜವಾದಿ ತತ್ವಗಳಿಂದ ರೂಪಿತವಾಗಿರ್ತಕ್ಕಂಥ ಒಂದು ಮಹಾಕ್ರಾಂತಿ ಆಯಿತು ಅಂತಕ್ಕಂಥದ್ದನ್ನು ನಾವಿಲ್ಲಿ ವಿಶ್ಲೇಷಣೆಯನ್ನು ಮಾಡ್ತೀವಿ. ಫ್ರಾನ್ಸ್ ಕ್ರಾಂತಿಯ ನಂತರ ಒಂದು ಸುದೀರ್ಘವಾಗಿರ್ತಕ್ಕಂಥ ಒಂದು ಅವಧಿಯ ನಂತರದಲ್ಲಿ, ಯಾಕಂದರೆ ದೀರ್ಘ ಕಾಲಾವಧಿಯಲ್ಲಿ ಮತ್ತೊಂದು ಕ್ರಾಂತಿಗೆ ಜಗತ್ತು ಅಂತಕ್ಕಂಥದ್ದು ಇಲ್ಲಿ ಸಾಕ್ಷಿಯನ್ನು ಅದು ಉಂಟು ಮಾಡ್ತು. ಅದುವೇ ಫ್ರಾನ್ಸ್ ಕ್ರಾಂತಿಯ ನಂತರ ಒಂದು ದೀರ್ಘ ಅವಧಿಯವರೆಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ಕ್ರಾಂತಿಗೆ ಇಡೀ ಜಗತ್ತೇ ಇಲ್ಲಿ ಸಾಕ್ಷಿ ಆಯಿತು. ಅದುವೇ ಈ ಒಂದು ರಷ್ಯಾದ ಮಹಾಕ್ರಾಂತಿ ಅಂತಕ್ಕಂಥದ್ದು. ಹಾಗಾದರೆ ಇಂಥ ಒಂದು ರಷ್ಯಾದ ಮಹಾಕ್ರಾಂತಿ ಅಂತಕ್ಕಂಥದ್ದು ಉಲ್ಬಣವಾಗೋದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣಗಳೇನು ಅಂತ ನಾವಿಲ್ಲಿ ನೋಡಿದಾಗ, ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳನ್ನು ನಾವು ನೋಡಿದಾಗ ಇಲ್ಲಿ ಹಲವಾರು ಅಂಶಗಳನ್ನು ಇತಿಹಾಸಕಾರರು ನಮಗೆ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಇಂಥ ಹಲವಾರು ಪ್ರಮುಖವಾಗಿರ್ತಕ್ಕಂಥ ಕ್ರಾಂತಿಗಳಿಂದ ರಷ್ಯಾದ ಮಹಾಕ್ರಾಂತಿ ಉಂಟಾಯಿತು ಅಂತಂದರೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ರಾಜಕೀಯ ಯಾವ ಅಂಶಗಳು ಈ ಒಂದು ಕ್ರಾಂತಿಗೆ ಮೂಲ ಕಾರಣಗಳಾಯಿತು ಅಂತ ನಾವಿಲ್ಲಿ ನೋಡೋದಾದರೆ, ಈ ರಷ್ಯಾ ದೇಶವನ್ನು ಆಳ್ವಿಕೆ ಮಾಡ್ತಕ್ಕಂತಹ ಈ ದೊರೆಗಳನ್ನು ಅವರು ಜಾರ್ ಅಂತಕ್ಕಂಥ ಹೆಸರಿನಿಂದ ಇಲ್ಲಿ ಕರೀತಾ ಇದ್ರು. ಅಂದರೆ ರಷ್ಯಾ ದೇಶ ಅಂತಕ್ಕಂಥದ್ದು ಜಾರ್ ದೊರೆಗಳಿಂದ ಅಥವಾ ಜಾರ್ ಅಂತಕ್ಕಂತಹ ಈ ಒಂದು ಅರಸರಿಂದ, ಅಂದರೆ ಜಾರ್ ಅಂತಂದರೆ ಏನು ಅಂದರೆ ರಷ್ಯಾದ ದೊರೆಗಳನ್ನು ಇಲ್ಲಿ ನಾವು ಜಾರ್ ಅಂತ ಆ ಅರ್ಥದಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ಹೀಗೆ ಇಡೀ ರಷ್ಯಾ ದೇಶ ಅಂತಕ್ಕಂಥದ್ದು ಈ ಜಾರ್ಗಳಿಂದ ಅದು ಆಳ್ವಿಕೆಯನ್ನು ಮಾಡ್ತಾಯಿತ್ತು. ಜಗತ್ತಿನಲ್ಲಿ ಅತ್ಯಂತ ವಿಶಾಲವಾಗಿರ್ತಕ್ಕಂಥ ಭೂಪ್ರದೇಶವನ್ನು ಹೊಂದಿರತಕ್ಕಂಥ ಒಂದು ರಾಷ್ಟ್ರ ಅದು ರಷ್ಯಾ. ಇಂಥ ಒಂದು ವಿಶಾಲವಾಗಿರ್ತಕ್ಕಂಥ ಭೂಪ್ರದೇಶವನ್ನು ಹೊಂದಿರತಕ್ಕಂಥ ರಷ್ಯಾವನ್ನು ಒಂದು ಮನೆತನ ಆಳ್ವಿಕೆ ಮಾಡ್ತಾಯಿತ್ತು. ಆ ಮನೆತನ ಯಾವುದು ಅಂದರೆ ಅದು ರೋಮ್ನೇವ್ ಅಂತಕ್ಕಂಥ ಒಂದು ಮನೆತನ. ಈ ರೋಮ್ನೇವ್ ಮನೆತನದ ಅರಸರನ್ನು ಅಥವಾ ರೋಮ್ನೇವ್ ಮನೆತನದನ್ನು ಈ ಜಾರ್ ದೊರೆಗಳು ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಹಾಗಾದರೆ ಇವರ ಆಳ್ವಿಕೆಯ ನೀತಿ ಹೇಗಿತ್ತು, ಯಾವ ರೀತಿ ಆಳ್ವಿಕೆ ಮಾಡ್ತಿದ್ರು? ಹಾಗಾದರೆ ರಷ್ಯಾ ದೇಶವನ್ನು ಅವರು ನಿರಂಕುಶ ತತ್ವಗಳ ಆಧಾರದ ಮೇಲೆ ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಯಾವಾಗ ಒಬ್ಬ ಅರಸ ನಿರಂಕುಶ ತತ್ವವನ್ನು ಆಧರಿಸ್ತಾ ಹೋಗ್ತಾನೋ ಅವನ ಆಳ್ವಿಕೆಯಲ್ಲಿ ಅಸಮರ್ಥನಿರ್ತಾನೆ ಅಂತಕ್ಕಂಥದ್ದನ್ನು ನಾವು ಹಲವಾರು ಇತಿಹಾಸದ ವಿವರಣೆಗಳನ್ನು ನೋಡಿದಾಗ ನಮಗಿಲ್ಲಿ ಗೊತ್ತಾಗ್ತಿದೆ. ಆ ನಿಟ್ಟಿನಲ್ಲಿ ಈ ಜಾರ್ ದೊರೆಗಳು ಅಸಮರ್ಥರಾಗಿದ್ದರು, ನಿರಂಕುಶ ಪ್ರಭುಗಳಾಗಿದ್ದರು. ಮನಸ್ಸಿಗೆ ಬಂದ ರೀತಿಯಲ್ಲಿ ತಮ್ಮ ಆಳ್ವಿಕೆಯನ್ನು ಅವರು ಆಳ್ವಿಕೆ ಮಾಡ್ತಾಯಿದ್ರು. ಈ ದೃಷ್ಟಿಯಿಂದ ಅವರು ದೈವದತ್ತ ಸಿದ್ಧಾಂತದ ಮೇಲೆ ಒಂದು ನಂಬಿಕೆಯನ್ನು ಹೊಂದಿದ್ರು. ದೈವದತ್ತವಾಗಿರ್ತಕ್ಕಂಥ ಸಿದ್ಧಾಂತ, ದೇವರೇ ಈ ದೇಶವನ್ನು ಆಳ್ವಿಕೆ ಮಾಡೋದಕ್ಕೋಸ್ಕರವಾಗಿ ನಮ್ಮನ್ನು ಈ ಭೂಮಿ ಮೇಲೆ ಅವನು ಜನ್ಮಿಸಿದಾನೆ ಅಂತಕ್ಕಂಥ ಅರ್ಥದಲ್ಲಿ ದೈವದತ್ತ, ದೇವರೇ ನಮಗೆ ಈ ಅಧಿಕಾರವನ್ನು ಇಲ್ಲಿ ಕೊಟ್ಟಿದ್ದಾನೆ ಅಂತಕ್ಕಂಥ ಒಂದು ಅರ್ಥದಲ್ಲಿ ಆಡಳಿತವನ್ನು ಕೇಂದ್ರೀಕರಣಗೊಳಿಸಿ ಎಲ್ಲೂ ಕೂಡ ಅಧಿಕಾರವನ್ನು ವಿಕೇಂದ್ರೀಕರಣಗೊಳಿಸ್ತೇನೆ, ಕೇವಲ ಅಧಿಕಾರದ ಕೇಂದ್ರೀಕರಣ
ಅದರ ಜೊತೆಗೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ಇಲ್ಲಿ ಜನಜೀವನದ ಮೇಲೆ ಸಾಕಷ್ಟು ಪರಿಣಾಮ ಅಂತಕ್ಕಂಥದ್ದನ್ನು ಅದು ಇಲ್ಲಿ ಉಂಟು ಮಾಡಿತು. ಹೀಗೆ ರಷ್ಯಾ ದೇಶವನ್ನು ಆಳ್ವಿಕೆ ಮಾಡ್ತಕ್ಕಂತಹ ಈ ಝಾರ್ ಅಂತಕ್ಕಂತಹ ದೊರೆಗಳು, ಅಂದರೆ ಈ ಝಾರ್ಗಳಿಂದ ಏನು ಆಳ್ವಿಕೆ ಮಾಡ್ತಾಯಿತ್ತು, ಇವರೆಲ್ಲ ಅಸಮರ್ಥರಾಗಿದ್ದರು, ನಿರಂಕುಶ ಪ್ರಭುಗಳಾಗಿದ್ದರು, ಮನಬಂದಂತೆ ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಇದರಿಂದ ಪ್ರಜೆಗಳಿಗೆ ಒಂದು ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಕಲ್ಯಾಣಕಾರಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಇವರು ಕೈಗೊಳ್ಳುವಲ್ಲಿ ವಿಫಲರಾಗ್ತಾರೆ. ಯಾಕಂದರೆ ದೈವದತ್ತವಾಗಿರ್ತಕ್ಕಂಥ ಅಧಿಕಾರದಲ್ಲಿ ನಂಬಿಕೆ ಹೊಂದಿರತಕ್ಕಂಥ ಇವರು ಈ ಒಂದು ತೀವ್ರವಾಗಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಇಲ್ಲಿ ರೂಪಿತವಾಗಿದೆ. ಹಾಗಾದರೆ ಇಂತಹ ಒಂದು ರಷ್ಯಾದ ಈ ಒಂದು ದೇಶದ ಒಂದು ಸಂಸತ್ತನ್ನು ನಾವು ನೋಡೋದಾತಂದರೆ ಡ್ಯೂಮ್ ಅಂತಕ್ಕಂಥದ್ದು ಈ ಒಂದು ರಷ್ಯಾ ದೇಶದ ಸಂಸತ್ತು. ಡ್ಯೂಮ್ ಅಂತಕ್ಕಂಥದ್ದು. ಹಾಗಾದರೆ ಈ ಡ್ಯೂಮ್ ಅಂತಕ್ಕಂಥದ್ದು ರಷ್ಯಾ ದೇಶದ ಸಂಸತ್ತಾಗಿತ್ತು. ಇಲ್ಲಿ ಶಾಸಕಾಂಗದ ಒಂದು ಆಗಿದ್ದರೂ ಕೂಡ ಅದರೊಂದಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಾಲೋಚನೆಯನ್ನು ಜಾರದವರುಗಳು ಮಾಡ್ತಾ ಇರಲಿಲ್ಲ. ಒಬ್ಬ ಅರಸ ತಾನು ಆಳ್ವಿಕೆಯನ್ನು ಮಾಡಬೇಕು ಅಂದರೆ ಶಾಸಕಾಂಗದ ಜೊತೆ ನಿರಂತರವಾಗಿರ್ತಕ್ಕಂಥ ಸಂಪರ್ಕದಲ್ಲಿ ತಾನಿದ್ದು ಪ್ರಜೆಗಳಿಗೆ ಬೇಕಾಗಿರ್ತಕ್ಕಂಥ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು. ಆ ನಿಟ್ಟಿನಲ್ಲಿ ಇವನು ಸಮಾಲೋಚನೆಯನ್ನು ಮಾಡಬೇಕಾಗುತ್ತೆ. ಆದರೆ ಯಾವುದೇ ಸಮಾಲೋಚನೆಯನ್ನು ಕೈಗೊಳ್ಳದೇ ಡ್ಯೂಮ್ ಅಂತಕ್ಕಂಥ ಸಂಸತ್ತಿನೊಂದಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಾಲೋಚನೆಯನ್ನು ಮಾಡದೆ ಆ ಸಮಾಲೋಚನೆಯನ್ನು ಕರೆದಾಗ ಅವುಗಳನ್ನು ರದ್ದುಗೊಳಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಅರಸರು ಇದ್ದರು. ಹಾಗಾದರೆ ಇಂತಹ ಒಂದು ಝಾರ್ ದೊರೆಗಳ ನೀತಿ ಏನಾಗಿತ್ತು ಅಂದರೆ ಅದು ಪ್ರಜೆಗಳ ವಿರೋಧಿ ನೀತವಾಗಿತ್ತು. ಅದರ ಜೊತೆಗೇ ಇಲ್ಲಿ ಒಬ್ಬ ಜಾರಿನ್ ಅಂತಕ್ಕಂಥದ್ದು, ಒಬ್ಬ ರಾಣಿ ಅಂತಕ್ಕಂಥದ್ದು. ಝಾರ್ ಅಂದರೆ ದೊರೆ, ಜಾರಿನ್ ಅಂದರೆ ರಾಣಿ. ಹಾಗಾದರೆ ಅಲೆಕ್ಸಾಂಡ್ರಿಯಾ ಅಂತಕ್ಕಂತಹ ಈ ಒಬ್ಬ ರಾಣಿ ಆಡಳಿತದಲ್ಲಿ ಅನಗತ್ಯವಾಗಿ ಹಸ್ತಕ್ಷೇಪವನ್ನು ಮಾಡ್ತಾಯಿದ್ರು. ಮೂರನೆಯ ಅಲೆಕ್ಸಾಂಡರನ ನಂತರ ಅಧಿಕಾರಕ್ಕೆ ಬಂದಿರತಕ್ಕಂಥ ರಷ್ಯಾದ ಚಕ್ರವರ್ತಿ ಅಂದರೆ ಆತ ಎರಡನೇ ನಿಕೋಲಸ್ಸನ ಪತ್ನಿ ಯಾರು ಅಂದರೆ ಅಲೆಕ್ಸಾಂಡ್ರಿಯಾ. ಇವಳು ಆಡಳಿತದಲ್ಲಿ ಹಸ್ತಕ್ಷೇಪವನ್ನು ಕೈಗೊಳ್ಳುವುದರ ಜೊತೆಗೆ ಇವಳು ಒಬ್ಬ ದುಷ್ಟ ಸನ್ಯಾಸಿಯ ಒಂದು ಪ್ರಭಾವಕ್ಕೆ ಅವಳಲ್ಲಿ ಒಳಗಾಗಿದ್ಳು. ಹಾಗಾದರೆ ಅಂತಹ ಒಬ್ಬ ದುಷ್ಟ ಸನ್ಯಾಸಿ ಅಂತಕ್ಕಂಥವರು ಯಾರು ಆಗಿದ್ದರು ಅಂತಂದರೆ ರಾಸ್ಪುಟಿನ್ ಅಂತಕ್ಕಂತಹ ಒಬ್ಬ ದುಷ್ಟ ಸನ್ಯಾಸಿ ಅಂತಕ್ಕಂಥವರ ಪ್ರಭಾವಕ್ಕೆ ಇಲ್ಲಿ ಜಾರಿನ್ ಅಂತಕ್ಕಂಥವಳು ಸಿಲುಕಿದ್ಲು. ಇದರಿಂದ ಅರಸ ಅಸಮರ್ಥ, ನಿರಂಕುಶ ಪ್ರಭುತ್ವವನ್ನು ಹೊಂದಿದ್ದ, ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಸತ್ತಿನೊಂದಿಗೆ ಚರ್ಚೆಯನ್ನು ಕೈಗೊಳ್ತಾ ಇರಲಿಲ್ಲ. ಅದ್ರ ಜೊತೆಗೆ ಆತನ ಪತ್ನಿಯು ಕೂಡ ಆಡಳಿತದಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಾಯಿದ್ಲು. ಈ ಪತ್ನಿ ಒಬ್ಬ ಸನ್ಯಾಸಿಯ ಪ್ರಭಾವಕ್ಕೆ ಒಳಗಾಗಿದ್ಲು. ಆದ್ದರಿಂದ ಆಡಳಿತದಲ್ಲಿ ಅರಸನ ಬದಲಾಗಿ ಅನಗತ್ಯವಾಗಿ ಹಸ್ತಕ್ಷೇಪಗಳು ಅಂತಕ್ಕಂಥದ್ದು ಅಲ್ಲಿ ನಿರಂತರವಾಗಿ ನಡೀತಾ ಹೋಯಿತು. ಈ ನಿಟ್ಟಿನಲ್ಲಿ ಈ ಒಂದು ರಾಜಕೀಯವಾಗಿರ್ತಕ್ಕಂತಹ ಅಂಶಗಳು ಈ ರಷ್ಯಾದ ಒಂದು ಮಹಾಕ್ರಾಂತಿಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣಗಳಾಯಿತು ಅಂತಕ್ಕಂಥದ್ದನ್ನು ಇತಿಹಾಸಕಾರರಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾರೆ. ಇನ್ನು ಎರಡನೇ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಕಾರಣಗಳೇನು ಅಂತ ನಾವಿಲ್ಲಿ ನೋಡಿದಾಗ ಅದು ಸಾಮಾಜಿಕ ಮತ್ತು ಆರ್ಥಿಕವಾಗಿರ್ತಕ್ಕಂಥ ಕಾರಣ. ಹಾಗಾದರೆ ಸಮಾಜ ಅಂತಕ್ಕಂಥದ್ದು ಹೇಗೆ ರೂಪಿತವಾಗಿತ್ತು, ಯಾವ ಆರ್ಥಿಕವಾಗಿರ್ತಕ್ಕಂಥ ಅಂಶಗಳು ರಷ್ಯಾದ ಒಂದು ಮಹಾಕ್ರಾಂತಿಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳಾಯಿತು ಅಂತ ನಾವಿಲ್ಲಿ ನೋಡಿದಾಗ ಇಡೀ ಸಮಾಜ ಅಂತಕ್ಕಂಥದ್ದು ಇಲ್ಲಿ ಎರಡು ವರ್ಗಗಳಿಂದ ರೂಪಿತವಾಗಿತ್ತು. ಒಂದು ಸವಲತ್ತಿನ ವರ್ಗ ಅಂತಕ್ಕಂಥದ್ದು, ಮತ್ತೊಂದು ಸವಲತ್ತಿಲ್ಲದೆ ಇರತಕ್ಕಂಥ ವರ್ಗ. ಹಾಗಾದರೆ ಸವಲತ್ತಿನ ವರ್ಗದಲ್ಲಿ ನಾವು ಮುಖ್ಯವಾಗಿ ನೋಡ್ತಕ್ಕಂಥದ್ದು ಈ ರಾಜ ಪರಿವಾರದ ವರ್ಗದವರನ್ನು, ಭೂ ಮಾಲೀಕರನ್ನು, ಬಂಡವಾಳಶಾಹಿಗಳನ್ನು. ಇವರು ಆಡಳಿತದಲ್ಲಿ ಸೈನ್ಯದಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಹುದ್ದೆಗಳನ್ನು ಇವರು ಅಲಂಕರಿಸಿದ್ದು, ಅವರಿಗೆ ಮಾತ್ರ ಈ ಒಂದು ಹುದ್ದೆಗಳು ಮೀಸಲಾಗಿ, ಆದರೆ ಸವಲತ್ತಿಲ್ಲದೆ ಇರತಕ್ಕಂತಹ ಒಂದು ವರ್ಗಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಅಲ್ಲಿ ಕಲ್ಪಿಸಿಕೊಟ್ಟಿರಲಾಗಿಲ್ಲ. ಹಾಗಾದರೆ ಸವಲತ್ತಿಲ್ಲದೆ ಇರತಕ್ಕಂಥ ವರ್ಗದಲ್ಲಿದ್ದಂಥ ಜನಸಾಮಾನ್ಯರು ಯಾರು ಅಂದರೆ ಅವರು ರೈತರಾಗಿದ್ದರು, ಅವರು ಈ ಕಾರ್ಮಿಕರಾಗಿದ್ದರು. ಬಹುಸಂಖ್ಯಾತರಾಗಿರ್ತಕ್ಕಂಥ ಈ ರೈತರು ಹಾಗೂ ಕಾರ್ಮಿಕರು ಬಡತನದಲ್ಲಿ ಇವರು ಸಿಲುಕಿ ಹೋಗಿದ್ದರು. ಸವಲತ್ತು ವರ್ಗದಿಂದ ತೀವ್ರಕರವಾಗಿರ್ತಕ್ಕಂಥ ಶೋಷಣೆಗೆ ಇವರಲ್ಲಿ ಒಳಗಾದರು. ಹಾಗಾದರೆ ಅಲ್ಲಿ ಗುಲಾಮಗಿರಿ ಅಂತಕ್ಕಂಥದ್ದು ರದ್ದಾಗಿರಲಿಲ್ವ? ರಷ್ಯಾದ ಒಂದು ಇತಿಹಾಸವನ್ನು ನಾವು ನೋಡಿದರೆ 1861ರ ಕಾಲಾವಧಿಯಲ್ಲೇ ಸರ್ಕಾರ ಅಂತಕ್ಕಂಥದ್ದು ಗುಲಾಮಗಿರಿಯನ್ನು ರದ್ದು ಮಾಡಿದರೂ ಕೂಡ, ಆದರೆ ರೈತರ ಒಂದು ಸ್ಥಿತಿಗತಿಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಬದಲಾವಣೆ ಅಂತಕ್ಕಂಥದ್ದು ಅಲ್ಲಿ ಕಂಡು ಬರಲಿಲ್ಲ. ಆದ್ದರಿಂದ ಇಲ್ಲಿಯೂ ಕೂಡ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಅಸಮಾನತೆ ಅಂತಕ್ಕಂಥದ್ದು ಇಲ್ಲಿತ್ತು.
ಸಮಾಜ 2 ವರ್ಗಗಳಿಂದ ರೂಪಿತವಾಗಿತ್ತು. ಸವಲತ್ತಿನ ವರ್ಗಕ್ಕೆ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗಿತ್ತು. ಆದರೆ ಸವಲತ್ತಿಲ್ಲದೆ ಇರತಕ್ಕಂಥ ವರ್ಗ, ಆ ಸವಲತ್ತು ವರ್ಗದ ಜನರಿಂದ ನಿರಂತರವಾಗಿರ್ತಕ್ಕಂಥ ಶೋಷಣೆ ಅಂತಕ್ಕಂಥದ್ದು ಆ ರಷ್ಯಾದ ಸಮಾಜದಲ್ಲಿ ಅದು ರೂಪಿತವಾಗಿತ್ತು ಅಂತ ಹೇಳ್ತಾರೆ. ಇನ್ನು ಆರ್ಥಿಕವಾಗಿರ್ತಕ್ಕಂಥ ಅಂಶ ಏನು? ಯಾಕಂದರೆ ವಿಶಾಲವಾಗಿರ್ತಕ್ಕಂಥ ಭೂಪ್ರದೇಶವನ್ನು ಹೊಂದಿರತಕ್ಕಂಥ ದೇಶ ಅದು ರಷ್ಯಾ. ಸಾಕಷ್ಟು ಕೃಷಿ ಭೂಮಿ ಅಂತಕ್ಕಂಥದ್ದು ಅಲ್ಲಿ ಅಸ್ತಿತ್ವದಲ್ಲಿತ್ತು. ಆದರೆ ರಷ್ಯಾದ ಕ್ರಾಂತಿಯ ಮೊದಲು ಇಡೀ ರಷ್ಯಾದ ಅರ್ಥವ್ಯವಸ್ಥೆ ಹೇಗಿತ್ತು ಅಂದರೆ ಅದು ಕೃಷಿ ಪ್ರಧಾನವಾಗಿತ್ತು ಅಂತ ಹೇಳ್ತಾರೆ. ಹಾಗಾದರೆ ಕೃಷಿ ಪ್ರಧಾನವಾಗಿದ್ದರೂ ಕೂಡ ಕೃಷಿಯನ್ನು ಕಡೆಗಣಿಸಿದ್ದು ಹೇಗೆ ಅಂತ ನಾವಿಲ್ಲಿ ನೋಡಿದಾಗ, ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥದ್ದೇನು ಉಂಟಾಯಿತು ವಿಶ್ವದಲ್ಲಿ, ಆ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಅನೇಕ ಸಂಖ್ಯೆಯ ಕೈಗಾರಿಕೆಗಳು ರಷ್ಯಾದಲ್ಲಿ ಅವು ನೆಲೆಸಲಿಕ್ಕೆ ಪ್ರಾರಂಭವಾಯಿತು. ಹಾಗಾದರೆ ಕೈಗಾರಿಕೆಗಳು ಅಂತಕ್ಕಂಥದ್ದು ನೆಲೆಸಿದ ನಂತರ, ನಿರ್ಮಾಣಗೊಂಡ ನಂತರ ಅಲ್ಲಿ ಮಾನವ ಸಂಪನ್ಮೂಲ ಅಂತಕ್ಕಂಥದ್ದರ ಅವಶ್ಯಕತೆ ಇತ್ತು. ಹೀಗಾಗಿ ಕಾರ್ಮಿಕ ವರ್ಗ ಅಂತಕ್ಕಂಥದ್ದು ಅಲ್ಲಿ ಅದು ಸೃಷ್ಟಿಸಿತು. ಹಾಗಾದರೆ ಕಾರ್ಮಿಕ ವರ್ಗ ಅಂತಕ್ಕಂಥದ್ದು ಈ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಇಲ್ಲಿ ಅಸ್ತಿತ್ವಕ್ಕೆ ಬಂದರೂ ಕೂಡ ಅತಿ ಹೆಚ್ಚಿನ ಅವಧಿಗೆ, ಅತಿ ಕಡಿಮೆ ಕೂಲಿಗೆ ಅವರು ನಿರಂತರವಾಗಿರ್ತಕ್ಕಂಥ ಒಂದು ಶೋಷಣೆಗೆ ಒಳಪಡ್ತಕ್ಕಂಥ ಒಂದು ಕಾರ್ಮಿಕ ವರ್ಗ ಅಂತಕ್ಕಂಥದ್ದು ಇಲ್ಲಿ ಸೃಷ್ಟಿಯಾಯಿತು. ಸಹಜವಾಗಿ ಅವರು ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಜನವರ್ಗವನ್ನು ನಾವಿಲ್ಲಿ ಕಾರ್ಮಿಕರು ಅಂತ ಹೇಳ್ತೀವಿ. ಆದರೆ ಕಾರ್ಮಿಕ ವರ್ಗವನ್ನು ನಾವಿಲ್ಲಿ ನೋಡಿದಾಗ ಅವರು ಅಪಾಯಕಾರಿ ಮಟ್ಟದಲ್ಲಿ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದಂದರೆ ಅದು ಅಪಾಯಕಾರಿ ವಲಯದಲ್ಲಿ ಕೆಲಸವನ್ನು ಮಾಡಿರುವ ಹಾಗೆ. ಅದ್ರ ಜೊತೆಗೆ ಅಲ್ಲೊಂದು ಉತ್ತಮವಾಗಿರ್ತಕ್ಕಂಥ ನೈರ್ಮಲ್ಯ ಅಂತಕ್ಕಂಥದ್ದು ಕೈಗಾರಿಕೆಗಳಲ್ಲಿ ಅದು ನಿರ್ಮಾಣಗೊಂಡಿರಬೇಕಾಗಿತ್ತು. ಆದರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶುಚಿತ್ವಕ್ಕೆ ಅವರು ಆದ್ಯತೆಯನ್ನು ಕೊಡದೆ ಒಂದು ಅನಾರೋಗ್ಯಕರವಾಗಿರ್ತಕ್ಕಂಥ ವಾತಾವರಣ ಅಂತಕ್ಕಂಥದ್ದು ಕೈಗಾರಿಕೆಗಳಲ್ಲಿ ಅದು ನೆಲೆಸಿತ್ತು. ಇಂಥ ಅಪಾಯಕಾರಿ ಅನಾರೋಗ್ಯಕರವಾಗಿರ್ತಕ್ಕಂಥ ವಾತಾವರಣದಲ್ಲಿ ಇವರು ಕೆಲಸವನ್ನು ಮಾಡಬೇಕಾಗಿತ್ತು. ಹಾಗಾದರೆ ಇಂಥ ಕೆಲಸ ಮಾಡ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಕಾರ್ಮಿಕರಿಗೆ ಏನಾದರೂ ಅವಘಡಗಳಾದರೆ ಅಥವಾ ಸಾವಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಪರಿಹಾರ ಅಂತಕ್ಕಂಥದ್ದು ಅಲ್ಲಿ ಬಂಡವಾಳಶಾಹಿಗಳಿಂದ ಅದು ಲಭ್ಯವಾಗ್ತಾ ಇರಲಿಲ್ಲ. ಹೀಗೆ ಅಪಾಯಕಾರಿ ವಲಯದಲ್ಲಿ ಇವರು ಕಾರ್ಯವನ್ನು ನಿರ್ವಹಣೆ ಮಾಡಬೇಕಾಗಿತ್ತು. ಅದೊಂದು ಅನಾರೋಗ್ಯಕರವಾಗಿರ್ತಕ್ಕಂಥ ವಾತಾವರಣವೂ ಕೂಡ ಕೈಗಾರಿಕೆಗಳಲ್ಲಿ ನಿರ್ಮಿತವಾಗಿತ್ತು. ಆದ್ದರಿಂದ ರಷ್ಯಾದ ಕೈಗಾರಿಕೆಗಳು ಮಾಲೀಕರಿಗಾಗಿಯೇ ಸಂಪತ್ತನ್ನು ಸೃಷ್ಟಿಯನ್ನು ಮಾಡಿದ ಹಾಗೆ ಆಯಿತು. ಯಾಕೆ ಮಾಲೀಕರಿಗಾಗಿ ಸಂಪತ್ತನ್ನು ಅವರು ಸೃಷ್ಟಿ ಮಾಡಲಾಯಿತು ಅಂತಂದರೆ, ಅತಿ ಹೆಚ್ಚಿನ ಅವಧಿಗೆ ಕೆಲಸವನ್ನು ಮಾಡ್ತಕ್ಕಂಥವರು ಕಾರ್ಮಿಕರು. ಹಾಗಾದರೆ ಬರ್ತಕ್ಕಂಥ ಲಾಭಾಂಶವೆಲ್ಲ ಹೋಗ್ತಕ್ಕಂಥದ್ದು ಶ್ರೀಮಂತರಿಗೆ, ಬಂಡವಾಳಶಾಹಿಗಳಿಗೆ. ಹೀಗಾಗಿ ಮಾಲೀಕರಿಗೆ ಸಂಪತ್ತನ್ನು ಸೃಷ್ಟಿ ಮಾಡ್ತಕ್ಕಂತಹ ಒಂದು ವಲಯವಾಯಿತು ಅದು ಕೈಗಾರಿಕೆ. ಈ ರೀತಿ ಒಂದು ಕೃಷಿ ಭೂಮಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಕಾರ್ಮಿಕನಾಗಿ ಕೈಗಾರಿಕೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಅವನು ಹೋದಾಗ ಸಹಜವಾಗಿ ಕೃಷಿ ಕಡೆಗಣನೆಯನ್ನು ಮಾಡಲಾಯಿತು. ಯಾವಾಗ ಕೃಷಿಯನ್ನು ಕಡೆಗಣನೆ ಮಾಡಲಾಯಿತು, ಕೃಷಿಯ ಮೇಲೆ ಅದೊಂದು ಅತ್ಯಂತ ಕೆಟ್ಟ ಅಥವಾ ದುಷ್ಟ ಪರಿಣಾಮ ಅಂತಕ್ಕಂಥದ್ದು ಉಂಟಾಯಿತು. ಯಾಕೆ ಅಂತಂದರೆ ಹೆಚ್ಚಿನ ಭೂಮಾಲೀಕರೆಲ್ಲರೂ ಕೂಡ ಕೈಗಾರಿಕೆದಾರರೇ. ಆದರೆ ಅವರು ಕೃಷಿಯ ಕಡೆ ಯಾವುದೇ ಒಂದು ಗಮನವನ್ನು ಕೊಡಲಿಲ್ಲ. ಯಾಕೆ ಕೃಷಿಯ ಕಡೆ ಗಮನವನ್ನು ಈ ಕೈಗಾರಿಕಾದಾರರು ಕೊಡಲಿಲ್ಲ ಅಂತಂದರೆ, ಅವರಿಗೆ ಕೈಗಾರಿಕೆಗಳಿಂದಲೇ ಅತಿ ಹೆಚ್ಚಾಗಿರ್ತಕ್ಕಂಥ ಲಾಭಾಂಶ ಅಂತಕ್ಕಂಥದ್ದು ಅವರಿಗೆ ಬಂದು ಸೇರ್ತಾ ಇರೋದ್ರಿಂದಾಗಿ ಲಾಭ ಬರುವ ಕಡೆ ಗಮನವಿತ್ತೇ ಹೊರತು ಕೃಷಿ ಭೂಮಿಯ ಕಡೆ ಅವರು ಕಿಂಚಿತ್ತು ಗಮನವನ್ನು ಅವರಿಲ್ಲಿ ಹರಿಸ್ತಾ ಇಲ್ಲ. ಕೃಷಿ ಕಾರ್ಮಿಕರನ್ನೂ ಕೂಡ ಈ ಕೈಗಾರಿಕಾ ವಲಯಗಳಲ್ಲಿ ದುಡಿತಕ್ಕಂತಹ ಒಂದು ಒತ್ತಾಯವನ್ನು ಇಲ್ಲಿ ಮಾಡಲಾಯಿತು. ಸಹಜವಾಗಿ ಏನಾಗುತ್ತೆ, ಕೃಷಿ ಅಂತಕ್ಕಂಥದ್ದನ್ನು ಕಡೆಗಣನೆ ಮಾಡಿದಾಗ ಸಹಜವಾಗಿ ಇಲ್ಲಿ ಕೃಷಿ ಉತ್ಪನ್ನ ಅಂತಕ್ಕಂಥದ್ದು ಅದು ಇಳಿಮುಖವಾಗುತ್ತೆ. ಯಾವಾಗ ಕೃಷಿ ಉತ್ಪನ್ನ ಅಂತಕ್ಕಂಥದ್ದು ಇಳಿಮುಖವಾಗುತ್ತೆ, ಇದರ ಪರಿಣಾಮವೇನು ಅಂದರೆ ಅದು ಹಣದುಬ್ಬರಕ್ಕೆ ಅದು ನಾಂದಿಯಾಗುತ್ತೆ. ಹೀಗೆ ಹಣದುಬ್ಬರ ಉಂಟಾಯಿತು, ಜನರು ಸಂಕಷ್ಟಕ್ಕೂ ಕೂಡ ಇಲ್ಲಿ ಸಿಲುಕಿದರು. ಈ ಒಂದು ನಿಟ್ಟಿನಿಂದಾಗಿ ಈ ಸಾಮಾಜಿಕ ಮತ್ತು ಆರ್ಥಿಕವಾಗಿರ್ತಕ್ಕಂತಹ ಕಾರಣಗಳು ಕೂಡ ಈ ರಷ್ಯಾದ ಒಂದು ಮಹಾಕ್ರಾಂತಿಗೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂತಹ ಇಲ್ಲಿ ಕಾರಣಗಳಾಯಿತು ಅಂತ ಹೇಳ್ತಾರೆ. ಇನ್ನು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ನೀತಿ ಏನು ಅಂತಂದರೆ ರೂಸೀಕರಣ ಅಂತಕ್ಕಂಥದ್ದು. ಹಾಗಾದರೆ ರೂಸೀಕರಣ ಅಂತಂದರೆ ಏನು? ಇದನ್ನು ಜಾರಿಗೆ ತಂದಿರತಕ್ಕಂಥ ಅರಸರು ಯಾರು ಅಂತ ನಾವಿಲ್ಲಿ ನೋಡಿದಾಗ, ಈ ಪೂರ್ವದಲ್ಲಿ ಕ್ರಾಂತಿಯ ಕಾಲಾವಧಿಯ ಪೂರ್ವದ ಇತಿಹಾಸವನ್ನು ನಾವು ನೋಡಿದಾಗ ಅಲ್ಲಿ 3ನೇಯ ಅಲೆಕ್ಸಾಂಡರ್ ಅಂತಕ್ಕಂಥ ಒಬ್ಬ ಜಾರ್ ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಅವನ ತರುವಾಯ ಅಧಿಕಾರಕ್ಕೆ ಬಂದಂಥವನೇ 2ನೇಯ ನಿಕೋಲಸ್ ಅಂತಕ್ಕಂಥವನು. ಹಾಗಾದರೆ ಈ 2ನೇಯ ನಿಕೋಲಸ್ ಅಂತಕ್ಕಂಥವನು ದಮನಕಾರಿ, ನಿರಂಕುಶ ಮತ್ತು ಕೇಂದ್ರೀಯ ಒಂದು ಆಡಳಿತವನ್ನು
ಇವನು ಜಾರಿಗೆ ತಂದ. ಏನಿದು ನಿರಂಕುಶ ದಮನಕಾರಿ ಒಂದು ಕೇಂದ್ರೀಕೃತವಾಗಿರ್ತಕ್ಕಂಥ ಆಡಳಿತದ ವ್ಯವಸ್ಥೆಯನ್ನು ಏನು ಜಾರಿಗೆ ತಂದ ಅಂತಂದರೆ, ಎರಡನೇ ನಿಕೋಲಸ್ ಒಂದು ಕಡೆ ಹೇಳ್ತಾನೆ, ಒಂದು ರಾಷ್ಟ್ರ, ಒಂದು ಭಾಷೆ, ಒಬ್ಬ ಜಾರ್, ಒಂದು ಚರ್ಚು ಅಂತಕ್ಕಂಥದ್ದನ್ನು ಇವನು ಹೇಳ್ತಾನೆ. ಒಂದು ದೇಶ, ಒಂದು ಚರ್ಚು, ಒಬ್ಬ ಜಾರ್, ಒಬ್ಬ ಇಲ್ಲಿ ಒಂದು ಚರ್ಚು, ಒಂದು ಭಾಷೆ ಅಂತಕ್ಕಂತಹ ಅರ್ಥವನ್ನು ಹೇಳ್ತಾನೆ. ಇವರ ಒಂದು ಪ್ರಮುಖವಾಗಿರ್ತಕ್ಕಂಥ ಘೋಷಣೆ ಆಗಿದೆ. ಹಾಗಾದರೆ ಇಡೀ ಯುರೋಪ್ ಖಂಡವನ್ನು ನಾವು ನೋಡಿದಾಗ ಬರೀ ರಷ್ಯಾದ ಜನ ಮಾತ್ರ ಯುರೋಪಿನ ಖಂಡದಲ್ಲಿದ್ರ ಅಂತ ನಾವಿಲ್ಲಿ ಪ್ರಶ್ನಿಸಿಕೊಂಡ್ರೆ ಇಲ್ಲ, ಅಲ್ಲಿ ಯಹೂದಿಗಳಿದ್ದರು, ಅಲ್ಲಿ ಜರ್ಮನ್ನರಿದ್ದರು, ಅಲ್ಲಿ ಫಿನ್ನರು ಇದ್ದರು, ಅಲ್ಲಿ ಪೋಲೆಂಡದವರು ಕೂಡ ಇದ್ದರು. ಅವರನ್ನು ಪೋಲರು ಅಂತ ಹೇಳ್ತಾರೆ. ಹೀಗೆ ಪೋಲರು ಇದ್ದರು, ಫಿನ್ನರು ಇದ್ದರು, ಮತ್ತು ಯಹೂದಿಗಳಿದ್ದರು. ಹೀಗೆ ಇವರೆಲ್ಲ ಜನಾಂಗದವರಿದ್ದರೂ ಕೂಡ ರಷ್ಯಾ ತನ್ನ ನೀತಿಗೆ ಅವರನ್ನು ಅಧೀನರನ್ನಾಗಿಸಿತು ಅಂತ ಹೇಳ್ತಾರೆ. ಅಂದರೆ ಬಲವಂತವಾಗಿ ಈ ಜಾರ್ ದೊರೆಗಳು ಈ ತಮ್ಮ ನೀತಿಗೆ ಒಳಪಡಿಸ್ತಕ್ಕಂಥದ್ದನ್ನು ಇಲ್ಲಿ ರೂಸೀಕರಣ ನೀತಿ ಅಂತ ಹೇಳ್ತಾರೆ. ಈ ನೀತಿಯನ್ನು ಜಾರಿಗೆ ತಂದಿರತಕ್ಕಂಥವನು ಯಾರು ಅಂದರೆ ಆತ ಮೂರನೆಯ ಅಲೆಕ್ಸಾಂಡರ್ ಅಂತಕ್ಕಂಥ ಒಬ್ಬ ದೊರೆ. ಈ ಮೂರನೇ ಅಲೆಕ್ಸಾಂಡರ್ ಅಂತಕ್ಕಂಥವನು ಈ ಒಂದು ರೂಸೀಕರಣ ನೀತಿಯನ್ನು ಆರಂಭ ಮಾಡ್ತಾನೆ. ಎರಡನೇ ನಿಕೋಲಸ್ ಅಂತಕ್ಕಂಥವನು ಈ ರೂಸೀಕರಣ ನೀತಿಯನ್ನು ಅವನಿಲ್ಲಿ ಮುಂದುವರೆಸ್ತಾನೆ. ಈ ನಿರಂಕುಶ ನೀತಿಯನ್ನು ನಿಹಿಲಿಸ್ಟರು ಜಾರನ ವಿರುದ್ಧ ಅವರು ಪ್ರತಿಭಟನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವಾಗ ನಿಹಿಲಿಸ್ಟರು ಪ್ರತಿಭಟನೆ ಪ್ರಾರಂಭ ಮಾಡಿದರು ಅಂದರೆ ಒಂದು ಭಾಷೆ, ಒಂದು ಚರ್ಚು, ಒಬ್ಬ ಜಾರ್, ಒಂದು ದೇಶ ಅಂತಕ್ಕಂಥದ್ದು ಏನೋ ಒಂದು ನೀತಿ ಇತ್ತು, ಆ ನೀತಿಯ ವಿರುದ್ಧವಾಗಿ ನಿಹಿಲಿಸ್ಟರು ಪ್ರತಿಭಟನೆ ಮಾಡ್ತಾರೆ, ಅರಸನ ಅಧಿಕಾರಿಗಳನ್ನು ಕೊಲೆ ಮಾಡ್ತಾರೆ, ಅದರ ಜೊತೆಗೆ ಇಲ್ಲಿ ಅವರ ಪ್ರತಿನಿಧಿಗಳನ್ನು ಕೂಡ ಕೊಲೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸರ್ಕಾರ ಇದನ್ನು ಅರಿತು ನಿರ್ದಯವಾಗಿ ಈ ನಿಹಿಲಿಸ್ಟರನ್ನು ಇಲ್ಲಿ ಬೇಟೆಯಾಡ್ತು, ಸಾಮಾಜಿಕವಾಗಿರ್ತಕ್ಕಂತಹ ಒಂದು ಹತ್ಯೆಯನ್ನು ಇಲ್ಲಿ ಕೈಗೊಳ್ಳ. ಹೀಗೆ ಈ ರೂಸೀಕರಣ ಅಂತಕ್ಕಂಥ ಒಂದು ನೀತಿಯನ್ನು ಅಸ್ತಿತ್ವಕ್ಕೆ ಬಂತು. ಅದರ ವಿರುದ್ಧ ಅನೇಕ ಪ್ರತಿಭಟನೆಗಳು ಅಂತಕ್ಕಂಥದ್ದು ಉಂಟಾಯಿತು. ಹಾಗಾಗಿ ಈ ರೂಸೀಕರಣ ನೀತಿಯ ಕೂಡ ಈ ರಷ್ಯಾದ ಮಹಾಕ್ರಾಂತಿ ಉಂಟಾಗಲಿಕ್ಕೆ ಅದು ಕೂಡ ಮತ್ತೊಂದು ಪ್ರಮುಖವಾಗಿರತಕ್ಕಂಥ ಕಾರಣ ಅಂಥೇಳಿ ಇತಿಹಾಸಕಾರರು ಇಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾರೆ. ಇನ್ನು ಅದ್ರ ಜೊತೆಗೆ ನಾವು ನೋಡ್ತಕ್ಕಂಥ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣವೇನು ಅಂತ ನೋಡಿದಾಗ ಅದು ಬುದ್ಧಿಜೀವಿಗಳ ಒಂದು ಪಾತ್ರ ಅಂತ ಹೇಳ್ತಾರೆ. ರೋಲ್ ಆಫ್ ಇಂಟೆಲೆಕ್ಚುವಲ್ಸ್ ಅಂತ ನಾವಿಲ್ಲಿ ಹೇಳ್ತೀವಿ. ಹಾಗಾದರೆ ರಷ್ಯಾದ ಮಹಾಕ್ರಾಂತಿ ಅಂತಕ್ಕಂಥದ್ದು ಏನು ಇತಿಹಾಸದಲ್ಲಿ ಜರುಗಿತು, ಈ ಬುದ್ಧಿಜೀವಿಗಳ ಒಂದು ಪ್ರಮುಖವಾಗಿರ್ತಕ್ಕಂತಹ ಬರವಣಿಗೆ ಅಂತಕ್ಕಂಥದ್ದು ರಷ್ಯಾದ ಜನರಲ್ಲಿ ಒಂದು ಸ್ವಂತಿಕೆಯನ್ನು ಮೂಡಿಸ್ತು, ವಿಚಾರವಂತಿಕೆಯನ್ನು ಅದಿಲ್ಲಿ ಮೂಡಿಸ್ತು. ಹಾಗಾಗಿ ಈ ಬುದ್ಧಿಜೀವಿಗಳ ಒಂದು ಸಾಹಿತ್ಯ ಅಂತಕ್ಕಂಥದ್ದು ಈ ರಷ್ಯಾದ ಜನರ ಮೇಲೆ ಸಾಕಷ್ಟು ಪ್ರಭಾವ ಅಂತಕ್ಕಂಥದ್ದನ್ನು ಇಲ್ಲಿ ಬೀರಿಸಿತು ಅಂತ ಹೇಳ್ತಾರೆ. ಹಾಗಾದರೆ ಅಂತಹ ಪ್ರಮುಖವಾಗಿರ್ತಕ್ಕಂತಹ ಇಲ್ಲಿ ಬುದ್ಧಿಜೀವಿಗಳು ಯಾರು ಅಂತ ನಾವಿಲ್ಲಿ ನೋಡಿದಾಗ ಲಿಯೋ ಟಾಲ್ಸ್ಟಾಯ್ ಅಂತಕ್ಕಂಥ ಬುದ್ಧಿಜೀವಿಗಳನ್ನು ನೋಡ್ತೀವಿ, ಫ್ಯೂಡರ್ ದೋಸ್ತೋವೆಸ್ಕಿ ಅಂತಕ್ಕಂಥವ್ರನ್ನ ಇಲ್ಲಿ ನಾವು ನೋಡ್ತೀವಿ, ತರ್ಗಿನೇವ್ ಅಂತಕ್ಕಂತಹ ಈ ಬುದ್ಧಿಜೀವಿಗಳನ್ನು ನೋಡ್ತೀವಿ. ಇನ್ನು ರಷ್ಯಾದ ಮಹಾಕ್ರಾಂತಿ ಇತಿಹಾಸದಲ್ಲಿ ಜರುಗಿತು ಅಂತ ಹೇಳೋದಕ್ಕೆ ರಷ್ಯಾದ ಜನ ಜರ್ಮನ್ರ ಸಂಪರ್ಕಕ್ಕೆ ಬಂದು ಈ ಕಾರ್ಲ್ ಮಾರ್ಕ್ಸನ ವಿಚಾರಧಾರೆಗಳಿಂದ ಅವರಲ್ಲಿ ಪ್ರಭಾವಿತರಾದರು. ಹೀಗೆ ಇಂತಹ ಪ್ರಮುಖವಾಗಿರ್ತಕ್ಕಂತಹ ಒಂದು ಬುದ್ಧಿಜೀವಿಗಳು ಕ್ರಾಂತಿಯನ್ನು ಉಲ್ಬಣಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಬಹಳ ದೊಡ್ಡ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದರು. ಹಾಗಾದರೆ ಇವರು ಬರೆದಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳನ್ನು ನಾವು ನೋಡೋದಾತಂದರೆ ಲಿಯೋ ಟಾಲ್ಸ್ಟಾಯ್ ಅಂತಕ್ಕಂಥ ಒಬ್ಬ ಬುದ್ಧಿಜೀವಿ ಈತ ಕೃತಿಯನ್ನು ರಚನೆ ಮಾಡ್ತಾನೆ. ಆ ಪ್ರಮುಖವಾಗಿರ್ತಕ್ಕಂತಹ ಲಿಯೋ ಟಾಲ್ಸ್ಟಾಯರ ಕೃತಿ ಯಾವುದು ಅಂದರೆ ಒಂದು ವಾರ್ ಆ್ಯಂಡ್ ಪೀಸ್ ಅಂತಕ್ಕಂಥ ಕೃತಿ, ವಾರ್ ಆ್ಯಂಡ್ ಪೀಸ್ ಅಂತಕ್ಕಂಥದ್ದು. ಈ ಮತ್ತೊಂದು ಲಿಯೋ ಟಾಲ್ಸ್ಟಾಯವರ ಮತ್ತೊಂದು ಕೃತಿ ಯಾವುದು ಅಂದರೆ ಅನ್ನ ಕರೆನಿನ್ ಅಂತಕ್ಕಂಥ ಕೃತಿ, ಅನ್ನ ಕರೆನಿನ್ ಅಂತಕ್ಕಂಥ ಒಂದು ಕೃತಿ. ಹೀಗೆ ವಾರ್ ಆ್ಯಂಡ್ ಪೀಸ್, ಅನ್ನ ಕರೆನಿನ್ ಅಂತಕ್ಕಂಥದ್ದು ಇದು ಲಿಯೋ ಟಾಲ್ಸ್ಟಾಯರಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಕೃತಿಗಳು. ಎಕ್ಸಾಮ್ದಲ್ಲಿ ಕೇಳ್ತಾರೆ, ಲಿಯೋ ಟಾಲ್ಸ್ಟಾಯವರ ಕೃತಿಗಳನ್ನು ಹೆಸರಿಸಿ ಅಂತ ಪ್ರಶ್ನೆ ಬಂದಾಗ ನಾವೇನು ಬರೀಬೇಕು, ಅಲ್ಲಿ ಬರೀಬೇಕಾಗುತ್ತೆ ಅವರೆರಡು ಕೃತಿಗಳನ್ನು. ಒಂದು ವಾರ್ ಆ್ಯಂಡ್ ಪೀಸ್ ಅಂತ ಬರಿತೀವಿ, ಮತ್ತೊಂದು ಅನ್ನ ಕರೆನಿನ್ ಅಂತಕ್ಕಂಥ ಪ್ರಶ್ನೆ ಬರಿತೀವಿ. ಇನ್ನು ಮತ್ತೊಂದು ಅಂತಂದರೆ ಇಲ್ಲಿ ಫ್ಯೂಡರ್ ದೋಸ್ತೋವೆಸ್ಕಿ ಅಂತಕ್ಕಂಥವ್ರು ಪೂರ್ ಫ್ಯೂಕ್ ಅಂತಕ್ಕಂತಹ ಒಂದು ಕೃತಿಯನ್ನು ಅವರು ರಚನೆ ಮಾಡ್ತಾರೆ. ಈ ಪ್ಯೂರ್ ಫೋಕ್ ಅಂತಕ್ಕಂಥ ಕೃತಿ ಈ ಒಂದು
ಈ ದೋಸ್ತೋವೆಸ್ಕಿ ಅಂತಕ್ಕಂಥವ್ರು, ಫ್ಯೂಡರ್ ದೋಸ್ತೋವೆಸ್ಕಿ ಅಂತಕ್ಕಂಥವ್ರ ಒಂದು ಪ್ರಮುಖ ಕೃತಿ ಯಾವುದು ಅಂತಂದರೆ ಅದು ಪೂರ್ ಫೋಕ್ ಅಂತಕ್ಕಂಥ ಒಂದು ಕೃತಿ. ಈ ಪೂರ್ ಫೋಕ್ ಅಂತಕ್ಕಂಥ ಕೃತಿಯನ್ನು ಇಲ್ಲಿ ದೋಸ್ತೋವೆಸ್ಕಿ ಅಂತಕ್ಕಂಥವ್ರು ರಚನೆ ಮಾಡಿದರೆ, ಮ್ಯಾಕ್ಸಿಮ್ ಗಾರ್ಗಿ ಬರೀತಾರೆ ಮದರ್ ಅಂತಕ್ಕಂಥ ಕೃತಿ. ಚಿಲ್ಡ್ರನ್ ಆ್ಯಂಡ್ ಸನ್ ಅಂತಕ್ಕಂತಹ ಚಿಲ್ಡ್ರನ್ ಆಫ್ ದಿ ಸನ್ ಅಂತಕ್ಕಂಥ ಕೃತಿಯನ್ನು ಇಲ್ಲಿ ಮ್ಯಾಕ್ಸಿಮ್ ಗಾರ್ಗಿ ಅಂತಕ್ಕಂಥವ್ರು ಬರೀತಾರೆ. ಇನ್ನು ತರ್ಗೆನೇವ್ ಅಂತಕ್ಕಂಥ ಒಬ್ಬ ಬುದ್ಧಿಜೀವಿ ರಚಿಸಲ್ಪಟ್ಟಿರ್ತಕ್ಕಂಥ ಕೃತಿ ಯಾವುದು ಅಂತ ನೋಡಿದಾಗ ಫಾದರ್ ಆ್ಯಂಡ್ ಸನ್ಸ್ ಅಂತಕ್ಕಂಥ ಕೃತಿಯನ್ನು ಬರೀತಾನೆ. ಹೀಗೆ ಫಾದರ್ ಆ್ಯಂಡ್ ಸನ್ಸ್ ಅಂತಕ್ಕಂಥ ಕೃತಿಯನ್ನು ಬರೆದಿರ್ತಕ್ಕಂತಹ ಇಲ್ಲಿ ತರ್ಗೆನೇವ್, ಇಲ್ಲಿ ಫ್ಯೂಡರ್ ದೋಸ್ತೋವೆಸ್ಕಿ ಬರೆದಿರ್ತಕ್ಕಂತಹ ಪ್ಯೂರ್ ಫೋಕ್ ಅಂತಕ್ಕಂಥ ಕೃತಿ, ಇನ್ನು ಮ್ಯಾಕ್ಸಿಮ್ ಗಾರ್ಗಿ ಬರೆದಿರ್ತಕ್ಕಂತಹ ಮದರ್, ಮತ್ತು ಇಲ್ಲಿ ಚಿಲ್ಡ್ರನ್ ಆಫ್ ದಿ ಸನ್ ಅಂತಕ್ಕಂಥ ಕೃತಿ. ಲಿಯೋ ಟಾಲ್ಸ್ಟಾಯ್ ಅವರು ಬರೀತಾರೆ ವಾರ್ ಆ್ಯಂಡ್ ಪೀಸ್, ಅನ್ನಾ ಕರೆನಿನ್ ಅಂತಕ್ಕಂಥ ಈ ಕೃತಿಗಳು ಇದು ರಷ್ಯಾದ ಜನರ ಜೀವನದಲ್ಲಿ ಒಂದು ಹೊಸ ಜಾಗೃತಿಯನ್ನು ಉಂಟು ಮಾಡುತ್ತೆ. ಹಾಗಾದರೆ ಈ ಜಾಗೃತಿ ಅಂತಕ್ಕಂಥದ್ದು ಹೊಸ ಪ್ರಜ್ಞೆಯನ್ನು ಅದು ಉಂಟು ಮಾಡ್ತು. ಇದೇ ಜಾಗೃತಿ ಅಂತಕ್ಕಂಥದ್ದು ಮಾನವರ ಸ್ವಾತಂತ್ರ್ಯ, ಅವರ ಒಂದು ಜೀವನ ಹಾಗೂ ಜೀವನದ ಅರ್ಥವನ್ನು ಕುರಿತು ಅವರು ಚಿಂತಿಸೋದಕ್ಕೆ ಅವರಲ್ಲಿ ಪ್ರಾರಂಭವನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಶ್ರೀಸಾಮಾನ್ಯರಲ್ಲಿ ಒಂದು ಒಂದು ಚಿಂತನೆ ಮಾಡ್ತಕ್ಕಂಥ ಸ್ವಭಾವವನ್ನು ಈ ಬುದ್ಧಿಜೀವಿಗಳು ತಮ್ಮ ಬರಹಗಳ ಮುಖಾಂತರವಾಗಿ, ಲೇಖನಗಳ ಒಂದು ಮುಖಾಂತರವಾಗಿ ಅವುಗಳನ್ನು ಇವರಲ್ಲಿ ಪ್ರಾರಂಭ ಮಾಡ್ತಾರೆ. ಹಾಗಾದರೆ ಇಂತಹ ರಷ್ಯಾದ ಜನರ ಒಂದು, ಇವರೆಲ್ಲರೂ ಕೂಡ ರಷ್ಯನ್ನರೇ, ಇವರು ಒಂದು ಕಡೆ ಯೋಚನೆ ಮಾಡ್ತಾ 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 ಯಾವ ನಿಟ್ಟಿನಲ್ಲಿ ತಮ್ಮ ಯೋಚನೆಗಳ ಲಹರಿ ಹೋಯಿತು ಅಂತಂದರೆ, ಮಾನವರ ಹಿಡಿಯಷ್ಟು ಜನ ಸರ್ವಾಧಿಕಾರಿಗಳ ಒಂದು ಕೈಯಲ್ಲಿ ದಬ್ಬಾವಳಿಕೆಯನ್ನು ನಾವು ಅನುಭವಿಸಲಿಕ್ಕೆ ನಾವು ಹುಟ್ಟಿದ್ದೇವೇನೋ ಅಂತಕ್ಕಂತಹ ಅರಿವು ರಷ್ಯನ್ರಲ್ಲಿ ಚಿಂತನೆ ಮಾಡಲಿಕ್ಕೆ ಪ್ರಾರಂಭವಾಯಿತು. ಅಂಥ ಸರ್ವಾಧಿಕಾರ ಆಳ್ವಿಕೆಯನ್ನು ಕೊನೆಗಾಣಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಚಿಂತನೆಗಳು ಇಲ್ಲಿ ಅಸ್ತಿತ್ವಕ್ಕೆ ಬಂತು. ಹೀಗೆ ಜರ್ಮನಿಯೊಂದಿಗಿನ ಒಂದು ನಿರಂತರವಾಗಿರ್ತಕ್ಕಂಥ ಸಂಪರ್ಕದ ಪ್ರತಿಫಲವೇನಾಯಿತು ರಷ್ಯಾದ ಜನಜೀವನದಲ್ಲಿ? ಇವರು ಜರ್ಮನ್ರ ಒಂದು ಸಂಪರ್ಕಕ್ಕೆ ಬರ್ತಾರೆ. ಅಲ್ಲಿ ಅನೇಕ ರಷ್ಯನ್ ಬುದ್ಧಿಜೀವಿಗಳು ಇಲ್ಲಿ ಮಾರ್ಕ್ಸ್ವಾದಕ್ಕೆ ಪ್ರಭಾವಿತರಾಗ್ತಾರೆ. ಇದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ನಾಯಕರು ಅಂತಂದರೆ ಅವರು ಲೆನಿನ್ ಅಂತಕ್ಕಂಥವರು, ಟ್ರಾಟ್ಸ್ಕಿ ಅಂತಕ್ಕಂಥವರು, ಕಾರ್ಲ್ ಮಾರ್ಕ್ಸ್ ಅಂತಕ್ಕಂಥವರು. ಇವರು ರಷ್ಯಾದಲ್ಲಿ ಈ ಬರಹಗಳು ರಷ್ಯಾದಲ್ಲಿ ಹೆಚ್ಚು ಒಂದು ಓದಲಿಕ್ಕೆ ಒಳಪಟ್ಟಿರ್ತಕ್ಕಂಥ ಕೃತಿಗಳಾಗ್ತವೆ. ಈ ಕಾರ್ಲ್ ಮಾರ್ಕ್ಸ್ ಅಂತಕ್ಕಂತಹ ಈ ಒಬ್ಬ ಕ್ರಾಂತಿಕಾರಿ ಸಮಾಜವಾದಿ, ಒಬ್ಬ ಪತ್ರಕರ್ತ, ಒಬ್ಬ ಇತಿಹಾಸಕಾರ, ಇವರು ರಚಿಸತಕ್ಕಂಥ ಪ್ರಮುಖ ಕೃತಿಗಳು ಯಾವುದು ಅಂತಂದರೆ, ಒಂದು ಇಲ್ಲಿ ದಾಸ್ ಕ್ಯಾಪಿಟಲ್ ಅಂತಕ್ಕಂಥ ಒಂದು ಕೃತಿ, ಮತ್ತೊಂದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತಕ್ಕಂತಹ ಒಂದು ಕೃತಿಯನ್ನು ಇವರು ರಚನೆ ಮಾಡ್ತಾರೆ. ಈ ಬರವಣಿಗೆಗಳು ಸಾಮಾಜಿಕ ಮತ್ತು ಆರ್ಥಿಕವಾಗಿರ್ತಕ್ಕಂತಹ ಒಂದು ಸಮಾನತೆಯ ಆಧಾರಿತವಾಗಿರ್ತಕ್ಕಂಥ ಸಮಾಜವಾದದ ಒಂದು ತತ್ವಗಳನ್ನು ಅದಿಲ್ಲಿ ಎತ್ತಿ ಹಿಡಿಯಿತು ಅಂತ ಹೇಳ್ತಾರೆ. ಹೀಗೆ ಒಂದು ಆರ್ಥಿಕ ಮತ್ತು ಸಮಾಜವಾದದ ಒಂದು ಆರ್ಥಿಕವಾಗಿರ್ತಕ್ಕಂಥ ತತ್ವಗಳನ್ನು ಎತ್ತು ಹಿಡಿದಿರ್ತಕ್ಕಂತಹ ಈ ಒಂದು ಕಾರ್ಲ್ ಮಾರ್ಕ್ಸನ ಒಂದು ಚಿಂತನೆಗಳನ್ನು ನಾವಿಲ್ಲಿ ನೋಡಿದಾಗ, ಮಾರ್ಕ್ಸ್ ಅವರು ಹೇಳ್ತಾರೆ, ವಿಶ್ವದ ಕಾರ್ಮಿಕರೇ ನೀವು ಒಂದಾಗಿ ಅಂತ ಹೇಳ್ತಾರೆ. ವಿಶ್ವದ ಕಾರ್ಮಿಕರೇ ನೀವೆಲ್ಲ ಒಂದಾಗಿ ಕರೆ ಕೊಡ್ತಾರೆ. ನೀವು ನಿಮ್ಮ ಗುಲಾಮಗಿರಿಯ ಬಂಧನದ ಸಂಕೋಲೆಗಳನ್ನು ಹೊರತು, ನೀವು ನಿಮ್ಮ ಗುಲಾಮಗಿರಿಯ ಬಂಧನದ ಸಂಕೋಲೆಯನ್ನು ಹೊರತು ನೀವೇನು ಬೇರೇನೂ ಕೂಡ ನೀವು ಕಳೆದುಕೊಳ್ಳುವುದಿಲ್ಲ. ಆದ್ದರಿಂದ ವಿಶ್ವದ ಕಾರ್ಮಿಕರೇ ನೀವೆಲ್ಲ ಒಂದಾಗಿ ಅಂತಕ್ಕಂತಹ ಒಂದು ಕಾರ್ಮಿಕರಿಗೆ ಇದನ್ನು ಕರೆಯನ್ನು ಕೊಡ್ತಾರೆ. ಇದು ವಿಶ್ವದ ಕಾರ್ಮಿಕರ ಒಂದು ಯುವಕರಲ್ಲಿ, ಯುವತಿಯರಲ್ಲಿ ಒಂದು ಅತಿ ದೊಡ್ಡ ಸ್ಫೂರ್ತಿಯನ್ನು ಇದು ಉಂಟು ಮಾಡಿತು ಅಂತ ಹೇಳ್ತಾರೆ. ಇದೊಂದು ಅತಿ ದೊಡ್ಡ ಒಂದು ಸ್ಫೂರ್ತಿಯನ್ನು ಇದಿಲ್ಲಿ ಉಂಟು ಮಾಡಿತು. ಈ ಹಿನ್ನೆಲೆಯಲ್ಲಿ ಕಾರ್ಲ್ ಮಾರ್ಕ್ಸರ ಚಿಂತನೆಗಳನ್ನು ಈ ರಷ್ಯಾದ ಮಹಾಕ್ರಾಂತಿ ಉಂಟಾಗುವಲ್ಲಿ ಇದೊಂದು ಬಹಳ ದೊಡ್ಡ ಪ್ರಮುಖವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸ್ತು. ಆದ್ದರಿಂದ ನಾವಿಲ್ಲಿ ಹೇಳ್ತೀವಿ, ಬುದ್ಧಿಜೀವಿಗಳ ಒಂದು ಬರಹಗಳಿಂದ ರಷ್ಯಾದ ಜನರ ಜೀವನದಲ್ಲಿ ಒಂದು ಬದಲಾವಣೆ ಅಂತಕ್ಕಂಥದ್ದು ಬಂತು, ವಿಚಾರವಂತಿಕೆ ಅಂತಕ್ಕಂಥದ್ದು ಬಂತು, ಪ್ರಶ್ನಿಸ್ತಕ್ಕಂಥ ಭಾವನೆಗಳು ಇಲ್ಲಿ ಬರೋದಕ್ಕೆ ಪ್ರಾರಂಭಗೊಂಡಿತು ಅಂತ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಪ್ರತಿರೋಧ ಅಂತಕ್ಕಂಥದ್ದು ಜಾರ್ನ ವಿರುದ್ಧ ಉಂಟಾಗ್ತಾನೆ ಹೋಯಿತು.
ಇದರ ಪರಿಣಾಮವೇನು ಅಂತಂದರೆ 1905 ಕಾಲಾವಧಿಯಲ್ಲಿ ಆಗಿರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಘಟನೆ. ಆ ಘಟನೆ ಯಾವುದು ಅಂದರೆ ಅದು ರಕ್ತಸಿಕ್ತ ರವಿವಾರ ಅಂತಕ್ಕಂಥದ್ದು. ಹಾಗಾದರೆ ಈ ರಕ್ತಸಿಕ್ತ ರವಿವಾರ ಅಂದರೆ ಏನು, ಯಾವ ಘಟನೆ ಈ ಒಂದು ಕ್ರಾಂತಿಯ ಕಾಲಾವಧಿಯಲ್ಲಿ ಅದು ಉಂಟಾಯಿತು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋದಾಯ್ತಂದರೆ 1905 ಕಾಲ ಜನವರಿ 22 ಭಾನುವಾರದಂದು ಫಾದರ್ ಗ್ಯಾಪನ ನೇತೃತ್ವದಲ್ಲಿ ಒಂದು ಬೃಹತ್ ರ್ಯಾಲಿ ಅಂತಕ್ಕಂಥದ್ದನ್ನು ಇಲ್ಲಿ ಸಂಘಟನೆ ಮಾಡಲಾಯಿತು. 1905 ಕಾಲಾವಧಿ ಜನವರಿ 22 ಒಂದು ದಿನ ಭಾನುವಾರ ಫಾದರ್ ಗ್ಯಾಪನ ನೇತೃತ್ವದಲ್ಲಿ ಒಂದು ಬೃಹತ್ ರ್ಯಾಲಿಯನ್ನು ಒಂದು ಸಂಯೋಜನೆ ಮಾಡ್ತಾರೆ. ಫಾದರ್ ಗ್ಯಾಪನ ನೇತೃತ್ವದಲ್ಲಿ ಒಂದು ಬೃಹತ್ ರ್ಯಾಲಿಯನ್ನು ಸಂಯೋಜನೆ ಮಾಡ್ತಾರೆ ಮತ್ತು ತಮ್ಮ ಸಮಸ್ಯೆಗಳನ್ನು ಇಲ್ಲಿ ಹೇಳ್ಕೊಳ್ಳೋದಕ್ಕೆ ಜಾರ್ನನ್ನು ಭೇಟಿಯಾಗೋದಕ್ಕೆ ಬಯಸಿದರು ಜನ ಅಷ್ಟೇ. ಬೃಹತ್ ರ್ಯಾಲಿಯ ಒಂದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಅವನನ್ನು ಭೇಟಿ ಮಾಡಬೇಕು, ತಮ್ಮ ಸಮಸ್ಯೆಗಳನ್ನು ಜಾರ್ ಬಳಿ ಅವುಗಳನ್ನು ಹೇಳಿಕೊಳ್ಬೇಕು. ಅದಕ್ಕೊಬ್ಬ ನಾಯಕ ಬೇಕಿತ್ತು, ಅವನೇ ಫಾದರ್ ಗ್ಯಾಪ್ ಅಂತಕ್ಕಂಥವನ ನಾಯಕತ್ವದಲ್ಲಿ ಈ ಒಂದು ರ್ಯಾಲಿಯನ್ನು ಸಂಯೋಜನೆ ಮಾಡಲಾಯಿತು. ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರತಿಭಟನೆಗೆ ಈ ರ್ಯಾಲಿ ಸಂಯೋಜನೆ ಆಗಿರಲಿಲ್ಲ. ಕೇವಲ ತಮ್ಮ ಸಮಸ್ಯೆಗಳನ್ನು ಅವ್ರು ಹೇಳ್ಕೊಳ್ಬೇಕು, ಅವನನ್ನು ಭೇಟಿಯಾಗಬೇಕು, ಅರಸನನ್ನು ಭೇಟಿಯಾಗಬೇಕು. ಈ ಒಂದು ಉದ್ದೇಶವನ್ನು ಹೊಂದಿ ಒಂದು ಬೃಹತ್ ರ್ಯಾಲಿ ಅಂತಕ್ಕಂಥದ್ದು ಏನು ಸಂಘಟನೆ ಆಗಿತ್ತು. ಆಗ ಈ ವಿಷಯ ಅರಸನಿಗೆ ತಿಳಿದು ಅವನು ಸೈನಿಕರನ್ನು ಕಳಿಸಿ ಅವರನ್ನು ಅನೇಕರನ್ನು ನಿರ್ದಯವಾಗಿ ಈ ಒಂದು ರಷ್ಯಾದ ಸೈನಿಕರು ಅವರು ಕೊಲೆಗೈತು. ಹಾಗಾದರೆ ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಘಟನೆ 1905 ಜನವರಿ 22 ರವಿವಾರ ಫಾದರ್ ಗ್ಯಾಪನ ನೇತೃತ್ವದಲ್ಲಿ ಒಂದು ಬೃಹತ್ ರ್ಯಾಲಿ ಅಂತಕ್ಕಂಥ ಸಂಯೋಜನೆ ಆಗಿತ್ತು. ಕೇವಲ ಅರಸನನ್ನು ಭೇಟಿ ಮಾಡಬೇಕು, ಸಮಸ್ಯೆಗಳನ್ನು ಅವನ ಬಳಿ ಹೇಳ್ಕೋಬೇಕು ಅಂತಕ್ಕಂಥ ಉದ್ದೇಶಕ್ಕಾಗಿ ಆ ರ್ಯಾಲಿಯಲ್ಲಿದ್ದಂಥ ಜನರನ್ನು ಮನಬಂದಂತೆ ಇವರು ಕೊಲೆಗೈತಾರೆ. ಆ ಒಂದು ರಕ್ತಪಾತವನ್ನು, ಆ ಒಂದು ರಕ್ತಪಾತದ ಘಟನೆಯನ್ನು ರಷ್ಯಾದ ಇತಿಹಾಸದಲ್ಲಿ ರಕ್ತಸಿಕ್ತ ರವಿವಾರ ಅಂತಕ್ಕಂಥ ಒಂದು ಹೆಸರಿನಿಂದ ಅದನ್ನು ಕರೆಯಲ್ಪಟ್ಟಿತು ಅಂತ ಹೇಳ್ತಾರೆ. ರಕ್ತಸಿಕ್ತ ರವಿವಾರ ಅಂತಕ್ಕಂಥ ಹೆಸರಿನಿಂದ ಅದನ್ನು ಇಲ್ಲಿ ಕರೆಯಲ್ಪಡಲಾಯಿತು ಅಂತ ಹೇಳ್ತಾರೆ. ಇದರಿಂದ ರಷ್ಯನ್ರಲ್ಲಿ ಜಾರ್ನ ವಿರುದ್ಧ ಏನಾಯಿತು, ಅನೇಕ ಪ್ರತಿಭಟನೆಗಳು ಅಂತಕ್ಕಂಥದ್ದು ಉಂಟಾಯಿತು. ಜಾರ್ನ ಬಗ್ಗೆ ಇದ್ದಂಥ ಗೌರವಗಳೆಲ್ಲ ಕಣ್ಮರೆಯಾಯಿತು. ಅವರ ವಿರುದ್ಧ ತೀವ್ರಕರವಾಗಿರ್ತಕ್ಕಂಥ ಅಸಮಾಧಾನ ಅಂತಕ್ಕಂಥದ್ದು ಇಲ್ಲಿ ಉಂಟಾಯಿತು. ಇದುವೇ ರಷ್ಯಾದ ಒಂದು ಮಹಾಕ್ರಾಂತಿ ಅಂತಕ್ಕಂಥದ್ದು ಅದು ಉಲ್ಬಣಗೊಳ್ಳೋದಕ್ಕೆ ರಕ್ತಸಿಕ್ತ ರವಿವಾರ ಅಂತಕ್ಕಂಥದ್ದು ಕೂಡ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಘಟನೆ ಅಂತ ಹೇಳ್ತಾರೆ. ಎಕ್ಸಾಮ್ದಲ್ಲಿ 2 ಮಾರ್ಕ್ಸಿಗೆ ಕೇಳ್ತಾರೆ, ರಕ್ತಸಿಕ್ತ ರವಿವಾರ ಎಂದರೇನು ಅಂತ ಕೇಳಿದಾಗ ನೀವು ಅಲ್ಲಿ ಬರೀತೀರ. 1905 ಜನವರಿ 22 ಫಾದರ್ ಗ್ಯಾಪನ ನೇತೃತ್ವದಲ್ಲಿ ಒಂದು ಬೃಹತ್ ರ್ಯಾಲಿ ಸಂಯೋಜನೆ ಆಗಿತ್ತು. ಇದನ್ನು ಅರಿತಿರ್ತಕ್ಕಂಥ ಅರಸ ಸೈನಿಕರ ಸಹಾಯದಿಂದ ಅನೇಕ ಜನರನ್ನು ನಿರ್ದಯವಾಗಿ ಕೊಲೆಗೈಲಾಯಿತು. ಈ ಒಂದು ಘಟನೆಯನ್ನು ರಕ್ತಸಿಕ್ತ ರವಿವಾರ ಅಂತಕ್ಕಂಥ ಹೆಸರಿನಿಂದ ಅದನ್ನು ಕರೆಯಲಾಯಿತು ಅಂತ ನಾವಿಲ್ಲಿ ಅದನ್ನು ವಿಶ್ಲೇಷಣೆಯನ್ನು ಮಾಡ್ತೀವಿ. ಇನ್ನು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಅಂತ ನಾವಿಲ್ಲಿ ನೋಡಿದಾಗ ಅದೊಂದು ಸೈನಿಕವಾಗಿರ್ತಕ್ಕಂಥ ಒಂದು ಕಾರಣ ಅಂತ ಹೇಳ್ತಾರೆ. ಹಾಗಾದರೆ ಈ ಸೈನಿಕವಾಗಿರ್ತಕ್ಕಂಥ ಕಾರಣ ಏನು ಅಂತ ನೋಡಿದಾಗ ರಷ್ಯಾ ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಯುದ್ಧಗಳಲ್ಲಿ ಅದು ಅಪಾರವಾಗಿರ್ತಕ್ಕಂಥ ಅಪಜಯವನ್ನು ಇಲ್ಲಿ ಹೊಂದಿತು. ಹಾಗಾದರೆ ಆ ಅಪಜಯಕ್ಕೆ ಮುಖ್ಯವಾಗಿರ್ತಕ್ಕಂತಹ ಅಂಶಗಳೇನು ಅಂತ ನೋಡಿದಾಗ ಅವುಗಳಲ್ಲಿ ಸೈನಿಕವಾಗಿರ್ತಕ್ಕಂಥ ಒಂದು ಕಾರಣಗಳಾಗಿ ಅವಿಲ್ಲಿ ಹೊರಹೊಮ್ಮುತ್ತೆ. 1905 ಒಂದು ಯುದ್ಧ ಆಗುತ್ತೆ. ಯಾವ ದೇಶದ ವಿರುದ್ಧ ಅಂದರೆ ರಷ್ಯಾ ಒಂದು ಪುಟ್ಟ ದೇಶವಾಗಿರ್ತಕ್ಕಂತಹ ಜಪಾನ್ದ ವಿರುದ್ಧವಾಗಿ ಒಂದು ಯುದ್ಧ ಮಾಡುತ್ತೆ. ನಮಗೆಲ್ಲ ಗೊತ್ತು, ಜಪಾನ್ ಅಂತಕ್ಕಂಥದ್ದು ಭೌಗೋಳಿಕವಾಗಿರ್ತಕ್ಕಂಥ ಅಷ್ಟೊಂದು ವಿಶಾಲ ವ್ಯಾಪ್ತಿ ಹೊಂದಿರತಕ್ಕಂಥ ದೇಶ ಅಲ್ಲ. ಆದಾಗಲೂ ಕೂಡ ಒಂದು ಚಿಕ್ಕದಾಗಿರ್ತಕ್ಕಂಥ ರಾಷ್ಟ್ರ ಅಂತ ನಮಗೆಲ್ಲ ಗೊತ್ತು. ಆದರೆ ಭೌಗೋಳಿಕವಾಗಿ ಬಹಳ ವಿಶಾಲ ವ್ಯಾಪ್ತಿ ಹೊಂದಿರತಕ್ಕಂತಹ ಈ ದೇಶ ಜಪಾನಿನಿಂದ ಸೋಲನ್ನು ಅನುಭವಿಸಿತು ಅಂತ ಹೇಳ್ತಾರೆ. ಸಹಜವಾಗಿ ಜಪಾನಿನ ಒಂದು ವಿರುದ್ಧವಾಗಿ ಏನು ಸೋಲು ರಷ್ಯಾಗೆ ಉಂಟಾಯಿತು, ಅದೊಂದು ಜಾರನಿಗೆ ಈ ಜನರಲ್ಲಿ ಅಥವಾ ಸೈನಿಕರಲ್ಲಿ ಜಾರ್ನ ವಿರುದ್ಧ ಮತ್ತಷ್ಟು ಅಸಮಾಧಾನ ಅಂತಕ್ಕಂಥದ್ದು ಅದು ಹೆಚ್ಚಾಗಲಿಕ್ಕೆ ಇಲ್ಲಿ ಕಾರಣವಾಯಿತು. ಇಲ್ಲಿ ರಷ್ಯನ್ನರಿಗೆ ಜಾರ್ ಅಜಯನೆಂಬ ನಂಬಿಕೆ ಏನಾಯಿತು, ಅದು ನುಚ್ಚು ನೂರಾಯಿತು. ಯಾಕಂದರೆ
ಜಾರ್ ಅಂತಂದರೆ ಅವನೊಬ್ಬ ಅಜಯ, ಅವನಿಗೆ ಸೋಲೇ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಅಂತಕ್ಕಂಥ ಒಂದು ನಂಬಿಕೆ ಹೊಂದಿತ್ತು. ಯಾವಾಗ ಜಪಾನ್ ಅಂತಕ್ಕಂಥ ದೇಶದ ಒಂದು ಕೈಯಲ್ಲಿ ಈ ಒಂದು ರಷ್ಯಾದ ದೇಶ ಅಂತಕ್ಕಂಥದ್ದು ಯುದ್ಧದಲ್ಲಿ ಪರಾಭವವನ್ನು ಹೊಂದಿತು, ಆಗ ಜಾರ್ ಅಂತಕ್ಕಂಥವನು ಅವನು ಅಜಯನಾಗಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥ ನಂಬಿಕೆ ರಷ್ಯಾದ ಜನರಲ್ಲಿ ಅದು ಕಣ್ಮರೆ ಆಯಿತು ಅಂತ ಹೇಳ್ತಾರೆ. ಇನ್ನು ಇದ್ರ ಜೊತೆಗೆ ರಷ್ಯಾ ಇಂಗ್ಲೆಂಡ್ ದೇಶದ ಮೇಲೆ ಯುದ್ಧ ಮಾಡುತ್ತೆ. ನಂತರದಲ್ಲಿ ಇದು ಫ್ರಾನ್ಸ್ ಜೊತೆ ಸೇರಿ ಮೊದಲ ಜಾಗತಿಕ ಯುದ್ಧವನ್ನು ಪ್ರವೇಶ ಮಾಡುತ್ತೆ. ನಮಗೆಲ್ಲ ಗೊತ್ತು, ಅಲ್ಲಿ ಟ್ರಿಪಲ್ ಅಲಯನ್ಸಸ್, ಟ್ರಿಪಲ್ ಎಂಟೆಂಟೆ ಅಂತಕ್ಕಂಥ ಬಣಗಳಿದ್ದು ಮೊದಲನೇ ಜಾಗತಿಕ ಯುದ್ಧ ಅಂತ ಹೇಳ್ತೀವಿ. ಆಗ ರಷ್ಯಾ ಏನು ಮಾಡುತ್ತೆ ಅಂದರೆ ಇಂಗ್ಲೆಂಡು ಫ್ರಾನ್ಸಿನ ಜೊತೆ ಸೇರಿ ಮೊದಲನೆಯ ಒಂದು ಜಾಗತಿಕ ಯುದ್ಧಕ್ಕೆ ಅದು ಪ್ರವೇಶ ಮಾಡುತ್ತೆ. ಹಾಗಾದರೆ ರಷ್ಯಾದ ಸೈನ್ಯ ಹೇಗಿತ್ತು, ಮತ್ತೊಂದಿತ್ತ ಅಂತಂದರೆ ಒಂದು ಬೃಹತ್ ಫಿರಂಗಿ ಪಡೆಯನ್ನು ಇದು ಹೊಂದಿತ್ತಾದರೂ ಕೂಡ ಅಲ್ಲಿ ಸೈನಿಕರ ತೀವ್ರವಾಗಿರ್ತಕ್ಕಂಥ ಒಂದು ಅವ್ಯವಸ್ಥೆ ಇತ್ತು. ಅಂದರೆ ಶಿಸ್ತುಬದ್ಧ ಆಗಿರ್ತಕ್ಕಂಥ ಸೈನ್ಯವಿರಲಿಲ್ಲ, ಸೈನಿಕರ ಸಂಖ್ಯೆ ಮಾತ್ರ ಅಗಾಧವಾಗಿತ್ತು ಅಷ್ಟೆ. ಸೊ ಈ ಒಂದು ಅಂಶ ಸಹಜವಾಗಿ ಅದು ಯುದ್ಧದ ಹಿನ್ನಡೆಗೆ ಅದಿಲ್ಲಿ ಕಾರಣವಾಗಿತ್ತು. ವಿಫಲವಾಗಿರ್ತಕ್ಕಂಥ ಯುದ್ಧದ ಸಾಮಗ್ರಿಗಳನ್ನು ಹೊಂದಿರತಕ್ಕಂಥ ದೇಶ ರಷ್ಯಾ ಆಗಿತ್ತು. ಆದಾಗಲೂ ಕೂಡ ಅದು ಈ ಒಂದು ಕಾಲಕ್ಕೆ ಸೂಕ್ತ ನೀತಿಯನ್ನು ರೂಪಿಸಿ ಅದು ರಷ್ಯಾ ಜಾರಿಗೆ ತರುವಲ್ಲಿ ಅದು ವಿಫಲವಾಗಿತ್ತು. ಮೊದಲ ಜಾಗತಿಕ ಯುದ್ಧದ ವೇಳೆ 1915ರಲ್ಲಿ ರಷ್ಯಾ ಸೋಲನ್ನು ಅನುಭವಿಸುವುದರ ಮೂಲಕವಾಗಿ ಮತ್ತೊಂದು ಸೈನಿಕವಾಗಿರ್ತಕ್ಕಂತಹ ಹಿನ್ನಡೆಯನ್ನು ಇದಿಲ್ಲಿ ಅನುಭವಿಸಿತು ಅಂತ ಹೇಳ್ತಾರೆ. 1915ರಲ್ಲಿ ಯಾವಾಗ ರಷ್ಯಾ ಈ ಒಂದು ಹಿನ್ನಡೆಯನ್ನು ಅನುಭವಿಸಿತು, ಅದು ಇಡೀ ಯುರೋಪಕ್ಕೆ ವ್ಯಕ್ತವಾಯಿತು. ರಷ್ಯಾದ ಒಂದು ಸೈನಿಕವಾಗಿರ್ತಕ್ಕಂತಹ ಈ ಒಂದು ದೌರ್ಬಲ್ಯ ಅಂತಕ್ಕಂಥದ್ದನ್ನು ಇದು ತೋರಿಸಿಕೊಡ್ತು ಇಡೀ ಪ್ರಪಂಚಕ್ಕೆ. ಯಾವಾಗ 1915ರ ಒಂದು ಪ್ರಥಮ ಜಾಗತಿಕ ಯುದ್ಧದಲ್ಲಿ ರಷ್ಯಾ ಸೋತು ಏನು ಹಿನ್ನಡೆಯನ್ನು ಅನುಭವಿಸಿತು, ಅದು ಇಡೀ ಜಗತ್ತಿಗೆ ತೋರ್ಪಡಿಸಿತು ರಷ್ಯಾದ ಒಂದು ಸೈನಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಹೇಗಿದೆ ಅಂತಕ್ಕಂಥದ್ದನ್ನು ಇಡೀ ಜಗತ್ತಿಗೆ ಮನವರಿಕೆಯನ್ನು ಮಾಡಿಕೊಡ್ತು. ಇದರಿಂದ ಸೈನಿಕವಾಗಿರ್ತಕ್ಕಂಥ ದೌರ್ಬಲ್ಯತನ ಅಂತಕ್ಕಂಥದ್ದು ಯಾವಾಗ ಅನಾವರಣಗೊಂಡಿತು, ಎಲ್ಲ ಕಾರಣಗಳಿಂದ ರಷ್ಯಾದ ಜನ ಜಾರ್ ದೊರೆಗಳ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಅರಿತು ಅವರು ಕ್ರಾಂತಿಯ ಮಾರ್ಗವನ್ನು ಅನುಸರಣೆ ಮಾಡ್ತಾರೆ. ಆ ದೃಷ್ಟಿಯಿಂದ 1917ರ ಒಂದು ಕಾಲಾವಧಿಯಲ್ಲಿ ರಷ್ಯಾದ ಒಂದು ಮಹಾಕ್ರಾಂತಿ ಅಂತಕ್ಕಂಥದ್ದು ಅದು ಉಲ್ಬಣಗೊಳ್ಳೋದಕ್ಕೆ ಪ್ರಾರಂಭವಾಗುತ್ತೆ. ಹೀಗೆ ಇತಿಹಾಸಕಾರರು ವಿಶ್ಲೇಷಿಸಲ್ಪಟ್ಟಿರತಕ್ಕಂಥ ಕಾರಣಗಳನ್ನು ನಾವಿಲ್ಲಿ ನೋಡಿದಾಗ ರಷ್ಯಾದ ಒಂದು ಕ್ರಾಂತಿ 1917ರಲ್ಲಿ ಸಂಭವಿಸಿತು. ಕ್ರಾಂತಿ ಸಂಭವಿಸೋದಕ್ಕೆ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ನಾವಿಲ್ಲಿ ನೋಡಿದಾಗ ಇಲ್ಲಿ ರಾಜಕೀಯ ಕಾರಣ, ಸಾಮಾಜಿಕ ಆರ್ಥಿಕವಾಗಿರ್ತಕ್ಕಂಥ ಕಾರಣ, ರೂಸೀಕರಣ, ಬುದ್ಧಿಜೀವಿಗಳ ಒಂದು ಪಾತ್ರ, ರಕ್ತಸಿಕ್ತರ ವ್ಯವಹಾರ ಅಂತಕ್ಕಂಥ ಒಂದು ಘಟನೆ ಹಾಗೂ ಸೈನಿಕವಾಗಿರ್ತಕ್ಕಂಥ ಈ ಕಾರಣಗಳು ಈ ಒಂದು ರಷ್ಯಾದ ಒಂದು ಮಹಾಕ್ರಾಂತಿ ಅಂತಕ್ಕಂಥದ್ದು ಅದು ಉಲ್ಬಣಗೊಳ್ಳೋದಕ್ಕೆ ಅದು ಪ್ರಮುಖವಾಗಿರ್ತಕ್ಕಂಥ ಕಾರಣಗಳಾಯಿತು ಅಂತ ಹೇಳ್ತಾರೆ. ಸೊ ನಾವು ಮುಂದಿನ ಈ ಒಂದು ತರಗತಿಯಲ್ಲಿ ಈ ಕ್ರಾಂತಿ ಅಂತಕ್ಕಂಥದ್ದು ಹೇಗೆ ಅದು ಉಂಟಾಯಿತು, ಕ್ರಾಂತಿ ವಿವರ ಅಂತಕ್ಕಂಥದ್ದು ಏನಿದೆ, ಅದರ ಒಂದು ಪ್ರಮುಖವಾಗಿರ್ತಕ್ಕಂಥ ಪರಿಣಾಮಗಳು ಏನು ಅಂತಕ್ಕಂಥದ್ದನ್ನು ನಾವು ಮುಂದಿನ ತರಗತಿಯಲ್ಲಿ ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ.